ನಿಮ್ದು ಗೋಲ್ ಫ್ಯಾಟ್ ಲಾಸ್ ಮಾಡೋದಾಗಿರ್ಬೋದು ಅಥವಾ ಮಸಲ್ ಬಿಲ್ಡ್ ಮಾಡೋದಾಗಿರ್ಬೋದು. ಅದ್ರ ಸಂಬಂಧ ನೀವು ವಾರದಾಗ 5 ದಿನ ಅಥವಾ 6 ದಿನ ಜಿಮ್ಮಿಗೆ ಹೋಗಿ 2 ತಾಸು ವರ್ಕೌಟ್ ಮಾಡ್ಬೇಕಂತೇಳಿ ಏನು ರೂಲ್ಸ್ ಇಲ್ಲ. ಆ್ಯಕ್ಚುಲಿ ವಾರದಾಗ ನೀವು 3 ದಿನ ಜಿಮ್ಮಿಗೆ ಹೋಗಿ ಫುಲ್ ಬಾಡಿ ವರ್ಕೌಟ್ ಮಾಡೋದ್ರಿಂದ ಫ್ಯಾಟ್ ಲಾಸ್ನು ಮಾಡ್ಬೋದು, ಮಸಲ್ ಬಿಲ್ಡ್ನು ಮಾಡ್ಬೋದು. ಫುಲ್ ಬಾಡಿ ವರ್ಕೌಟ್ ಅಂದ್ರೆ ಒಂದು ಸೆಷನ್ದಾಗ 20-30 ಎಕ್ಸಸೈಸ್ ಮಾಡೋದಲ್ಲ. ಒಂದು 4 ಬೇಸಿಕ್ ಮೂವ್ಮೆಂಟ್ ಅದಾವೆ, ಅವು ನಿಮ್ಮ ಫುಲ್ ಬಾಡಿ ಕವರ್ ಮಾಡ್ತಾವೆ. ವೆಲ್ಕಮ್ ಬ್ಯಾಕ್ ಟು ಫಿಟ್ ಆ್ಯಂಡ್ ಫೈನ್. ನಿಮಗೆ ಇದೇ ಥರ ಪ್ರಾಕ್ಟಿಕಲ್ ಮತ್ತು ಸಿಂಪಲ್ ಫಿಟ್ನೆಸ್ ಟಿಪ್ಸ್ ಬೇಕಾಗಿದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಇನ್ಸ್ಟಾಗ್ರಾಮ್ದಾಗೂ ಫಾಲೋ ಮಾಡಿ. ಈಗ ಫುಲ್ ಬಾಡಿ ವರ್ಕೌಟ್ ವಾರದಾಗ ಎಷ್ಟು ದಿನ ಮಾಡಬೇಕು, ಆ ಬೇಸಿಕ್ 4 ಮೂಮೆಂಟ್ಸ್ ಯಾವ ಅದಾವು, ಮತ್ತು ರೆಸ್ಟ್ ಪೀರಿಯಡ್ ಎಷ್ಟು ಇರಬೇಕು, ಎಷ್ಟು ಸೆಟ್ ಹೊಡಿಬೇಕು, ಬಿಗಿನರ್ ಆದ್ರೆ ಎಷ್ಟು ಸೆಟ್ ಹೊಡಿಬೇಕು, ಮತ್ತು ಅಡ್ವಾನ್ಸ್ ಇದ್ರೆ ಎಷ್ಟು ಸೆಟ್ ಹೊಡಿಬೇಕು, ರೆಸ್ಟ್ ಪೀರಿಯಡ್ ಎಷ್ಟು ಇರಬೇಕು, ಇದರೆಲ್ಲದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಡು. 4 ಫಂಡಮೆಂಟಲ್ ಮೂಮೆಂಟ್ಸ್ ಯಾವಂದ್ರೆ 1 ಪುಷ್, 2 ಪುಲ್, 3ನೇದು ಸ್ಕ್ವಾಟ್, 4ನೇದು ಹಿಪ್ ಹಿಂಜ್. ಇವು 4 ಮೂಮೆಂಟ್ ಮಾಡೋದ್ರಿಂದ ನಮ್ದು ಫುಲ್ ಬಾಡಿ ಕವರ್ ಆಗ್ತೈತಿ. ಕೆಲವೊಂದು ಸಣ್ಣ ಪುಟ್ಟ ಮಸಲ್ಸ್ ಉಳಿತಾವೆ, ಇವು ಲಾಸ್ಟಿಗೆ ನಾವು ಐಸೋಲೇಷನ್ ಎಕ್ಸಸೈಸ್ ಮಾಡೋದ್ರಿಂದ ಕವರ್ ಮಾಡ್ಬೋದು. ಇವು 4 ಫಂಡಮೆಂಟಲ್ ಮೂಮೆಂಟ್ಸ್ ಮತ್ತು ಐಸೋಲೇಷನ್ ಎಕ್ಸಸೈಸ್ ಹೆಂಗೆ ಪರ್ಫಾರ್ಮ್ ಮಾಡೋದು ಅನ್ನೋದು ಒಂದೊಂದಾಗಿ ತಿಳ್ಕೊಳ್ಳೋಣ. ಫಸ್ಟ್ ಬರೋದು ಪುಷ್ ಮೂಮೆಂಟ್. ಪುಷ್ ಮೂಮೆಂಟ್ದಾಗ ಮೇನ್ಲಿ 2 ಕ್ಯಾಟಗರಿ ಅದಾವೆ. ಒಂದು ಹಾರಿಜಾಂಟಲ್ ಪುಷ್, 2ನೇದು ವರ್ಟಿಕಲ್ ಪುಷ್. ಹಾರಿಜಾಂಟಲ್ ಪುಷ್ ಅಂದ್ರೆ ನಾವು ವೇಟನ್ನು ನಮ್ಮಿಂದ ಅಪೋಸಿಟ್ ಡೈರೆಕ್ಷನ್ಗೆ ಪುಷ್ ಮಾಡಿದ್ರೆ ಅದಕ್ಕೆ ಹಾರಿಜಾಂಟಲ್ ಪುಷ್ ಅಂತ. ವರ್ಟಿಕಲ್ ಪುಷ್ ಅಂದ್ರೆ ನಾವು ವೇಟನ್ನು ನಮ್ಮಿಂದ ನಮ್ಮ ತಲೆ ಮೇಲೆ ಪುಷ್ ಮಾಡೋದಕ್ಕೆ ವರ್ಟಿಕಲ್ ಪುಷ್ ಅಂತ. ಹಾರಿಜಾಂಟಲ್ ಪುಷ್ ಎಕ್ಸಾಂಪಲ್ ಚೆಸ್ಟ್ ಪ್ರೆಸ್, ಬೆಂಚ್ ಪ್ರೆಸ್, ಇವು ಹಾರಿಜಾಂಟಲ್ ಪುಷ್. ವರ್ಟಿಕಲ್ ಪುಷ್ ಎಕ್ಸಾಂಪಲ್ ಓವರ್ ಹೆಡ್ ಪ್ರೆಸ್, ಡಂಬೆಲ್ ಓವರ್ ಹೆಡ್ ಪ್ರೆಸ್, ಇವು ವರ್ಟಿಕಲ್ ಪುಷ್. ನಾವು ಪುಷ್ ಮೂಮೆಂಟ್ ಮಾಡೋದ್ರಿಂದ ನಮ್ದು ಚೆಸ್ಟ್, ಶೋಲ್ಡರ್, ಟ್ರೈಸೆಪ್ 3 ಮಸಲ್ಸ್ ಆಟ್ ಎ ಟೈಮ್ ಟ್ರೈನ್ ಮಾಡ್ಬೋದು. ಸೆಕೆಂಡ್ ಬರೋದು ಪುಲ್ ಮೂಮೆಂಟ್. ಪುಲ್ ಮೂಮೆಂಟ್ನು ನಾವು 2 ಕ್ಯಾಟಗರಿ ಒಳಗೆ ಡಿವೈಡ್ ಮಾಡ್ಬೋದು. ಒಂದು ವರ್ಟಿಕಲ್ ಪುಲ್, 2ನೇದು ಹಾರಿಜಾಂಟಲ್ ಪುಲ್. ವರ್ಟಿಕಲ್ ಪುಲ್ ಅಂದ್ರೆ ನಾವು ವೇಟನ್ನು ನಮ್ಮ ತಲೆ ಮೇಲಿಂದ ನಮ್ಮ ಕಡೆ ಜಕ್ಕೊಂಡ್ರೆ ಅದು ವರ್ಟಿಕಲ್ ಪುಲ್. ಈಗ ಹಾರಿಜಾಂಟಲ್ ಪುಲ್ ಅಂದ್ರೆ ನಾವು ವೇಟನ್ನು ನಮ್ಮ ಅಪೋಸಿಟ್ ಡೈರೆಕ್ಷನಿಂದ ನಮ್ಮ ಕಡೆ ಜಕ್ಕೊಂಡ್ರೆ ಅದಕ್ಕೆ ಹಾರಿಜಾಂಟಲ್ ಪುಲ್ ಅನ್ಬೋದು. ವರ್ಟಿಕಲ್ ಪುಲ್ ಬೆಸ್ಟ್ ಎಕ್ಸಾಂಪಲ್ ಪುಲ್-ಅಪ್ಸ್, ಲ್ಯಾಟ್ ಪುಲ್ ಡೌನ್, ಇವು ವರ್ಟಿಕಲ್ ಪುಲ್ ಕ್ಯಾಟಗರಿ ಒಳಗೆ ಬರ್ತಾವೆ. ಮತ್ತು ಹಾರಿಜಾಂಟಲ್ ಪುಲ್ ಎಕ್ಸಾಂಪಲ್ ಅಂದ್ರೆ ಮಷಿನ್ ರೋಸ್, ಡಂಬೆಲ್ ರೋಸ್, ಇವು ರೋಸ್ ಎಲ್ಲ ರೋಸ್ ಏನು ಬರ್ತಾವೆ ಇವು ಹಾರಿಜಾಂಟಲ್ ಪುಲ್ ಕ್ಯಾಟಗರಿ ಒಳಗೆ ಬರ್ತಾವೆ. ಮತ್ತು ಪುಲ್ ಎಕ್ಸಸೈಸ್ ಮಾಡೋದ್ರಿಂದ ನಾವು ಬ್ಯಾಕ್, ಬೈಸೆಪ್, ರಿಯರ್ ಡೆಲ್ಟ್ಸ್ ಇವು 3 ಆಟ್ ಎ ಟೈಮ್ ಟ್ರೈನ್ ಮಾಡ್ಬೋದು. ಥರ್ಡ್ ಬರೋದು ಸ್ಕ್ವಾಟ್ ಮೂಮೆಂಟ್. ಸ್ಕ್ವಾಟ್ ಮೂಮೆಂಟ್ ಅಂದ್ರೆ ಬಾರ್ಬಲ್ ಸ್ಕ್ವಾಟ್ ಒಂದೇ ಸ್ಕ್ವಾಟ್ ಮೂಮೆಂಟ್ ಅಲ್ಲ. ಇವು ಲಂಜಸ್ ಮತ್ತು ಲೆಗ್ ಪ್ರೆಸ್ ಇವು ಎಲ್ಲ ಸ್ಕ್ವಾಟ್ ಮೂಮೆಂಟ್ದಾಗೆ ಬರ್ತಾವೆ. ನಾವು ಸ್ಕ್ವಾಟ್ ಮೂಮೆಂಟ್ ಮಾಡೋದ್ರಿಂದ ಕ್ವಾಡ್ಸ್ ಮತ್ತು ಹಿಪ್ಸ್ 2 ಒಮ್ಮೆ ಆಟ್ ಎ ಟೈಮ್ ಟಾರ್ಗೆಟ್ ಮಾಡ್ಬೋದು. ಲಾಸ್ಟ್ ಫಂಡಮೆಂಟಲ್ ಮೂಮೆಂಟ್ ಹಿಪ್ ಹಿಂಜ್. ಇವು ರೊಮೇನಿಯನ್ ಡೆಡ್ ಲಿಫ್ಟ್ ಅಥವಾ ಡೆಡ್ ಲಿಫ್ಟ್ನಾಗ ಎಷ್ಟೇ ವೇರಿಯೇಷನ್ಸ್ ಅದಾವೆ ಎಲ್ಲ ಹಿಪ್ ಹಿಂಜ್ ಮೂಮೆಂಟ್ನಾಗ ಬರ್ತಾವೆ. ಹಿಪ್ ಹಿಂಜ್ ಮೂಮೆಂಟ್ ಮೇನ್ಲಿ ನಮ್ದು ಹ್ಯಾಮ್ಸ್ಟ್ರಿಂಗ್ ಮತ್ತು ಗ್ಲೂಟ್ಸ್ ಟಾರ್ಗೆಟ್ ಮಾಡ್ತೈತಿ. ಅದ್ರ ಜೊತೆಗೆ ನಮ್ದು ಲೋವರ್ ಬ್ಯಾಕ್ನು ಟ್ರೈನ್ ಆಗ್ತೈತಿ. ಸೊ ಇವು 4 ಮೂಮೆಂಟ್ಸ್ ಯಾವ್ಯಾವ ಮೇನ್ ಮಸಲ್ಸ್ ಕವರ್ ಮಾಡ್ತಾವೆ ಅಂದ್ರೆ ಪುಷ್ ಒಳಗೆ ಚೆಸ್ಟ್, ಶೋಲ್ಡರ್, ಟ್ರೈಸೆಪ್ 3 ಟ್ರೈನ್ ಆಗ್ತಾವೆ. ಮತ್ತು ಪುಲ್ ಒಳಗೆ ನಮ್ದು ಬ್ಯಾಕ್, ಬೈಸೆಪ್, ರಿಯರ್ ಡೆಲ್ಟ್ಸ್ ಮತ್ತು ಟ್ರ್ಯಾಪ್ಸ್ 4 ಟ್ರೈನ್ ಆಗ್ತಾವೆ. ಮತ್ತು ಸ್ಕ್ವಾಟ್ ವೇರಿಯೇಷನ್ಸ್ ಒಳಗೆ ಕ್ವಾಡ್ಸ್ ಮತ್ತು ಹಿಪ್ಸ್ ಟಾರ್ಗೆಟ್ ಆಗ್ತಾವೆ. ಅದೇ ಪ್ರಕಾರ ಹಿಪ್ ಹಿಂಜ್ ಒಳಗೆ ನಮ್ಮ ಹ್ಯಾಮ್ಸ್ಟ್ರಿಂಗ್, ಹಿಪ್ಸ್ ಮತ್ತು ಲೋವರ್ ಬ್ಯಾಕ್ನು ಟಾರ್ಗೆಟ್ ಆಗ್ತದೆ. ಆದರೂ ಕೆಲವೊಂದು ಮಸಲ್ಸ್ ಕಂಪ್ಲೀಟ್ಲಿ ಟ್ರೈನ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಯಾವಂದ್ರೆ ಸೈಡ್ ಡೆಲ್ಟ್ಸ್, ಬೈಸೆಪ್, ಟ್ರೈಸೆಪ್, ರಿಯರ್ ಡೆಲ್ಟ್ಸ್, ಟ್ರ್ಯಾಪ್ಸ್, ಕಾಪ್ಸ್, ಕೋರ್ ಇವು ಕೆಲವೊಂದು ಸಣ್ಣ ಮಸಲ್ಸ್ ಏನದವು ಇದಕ್ಕೆ ಡೈರೆಕ್ಟ್ ಸ್ಟಿಮ್ಯುಲೇಟ್ ಸಿಗಂಗಿಲ್ಲ, ಇವು ಇಂಡೈರೆಕ್ಟ್ಲಿ ಸ್ಟಿಮ್ಯುಲೇಟ್ ಆಗಿರ್ತಾವೆ. ಇದನ್ನು ನಾವು ಲಾಸ್ಟಿಗೆ ಐಸೋಲೇಷನ್ ಎಕ್ಸಸೈಸ್ ಆ್ಯಡ್ ಮಾಡಿ ಕಂಪ್ಲೀಟ್ಲಿ ಟ್ರೈನ್ ಮಾಡ್ಬೋದು. ಕೆಲವೊಬ್ರು ಜಿಮ್ಮಿಗೆ ಹೋಗೋಣ ಏನು ಮಾಡ್ತಾರೆ, ಸ್ವಲ್ಪ ಕೈ ಸಣ್ಣ ಕಂಡು ಅಂದ್ರೆ ಮೊದಲ 3-4 ಸೆಟ್ ಬೈಸೆಪ್ ಕರ್ಲ್ಸ್ ಹೊಡಿತಾರೆ. ಆಮೇಲೆ ಲ್ಯಾಟ್ ಪುಲ್ ಡೌನ್ ಮಾಡಕ್ಕೆ ನೋಡ್ತಾರು, ವೇಟ್ ಹೇಳಂಗಿಲ್ಲ. ಯಾಕಂದ್ರೆ ಬೈಸೆಪ್ ಅವಾಗ 100% ಟ್ರೈನ್ ಆಗಿರ್ತಾವೆ, ಫುಲ್ ಎಕ್ಸಾಸ್ಟ್ ಆಗಿರ್ತಾವೆ. ಲ್ಯಾಟ್ ಪುಲ್ ಡೌನ್ ಒಳಗೆ ಅವು ಸಪೋರ್ಟ್ ಆಗಂಗಿಲ್ಲ. ನಾ ಹೇಳೋದೇನು, ನೀವು ಜಿಮ್ಮಿಗೆ ಹೋಗೋಣ ಫಸ್ಟಿಗೆ ಕಂಪೌಂಡ್ ಮೂಮೆಂಟ್ಸ್ ಮೊದಲು ಪರ್ಫಾರ್ಮ್ ಮಾಡಿ, ಐಸೋಲೇಷನ್ ಮೂಮೆಂಟ್ಸ್ ಲಾಸ್ಟಿಗೆ ಪರ್ಫಾರ್ಮ್ ಮಾಡಿ. ಕಂಪೌಂಡ್ ಮೂಮೆಂಟ್ ಒಳಗೆ ನಿಮ್ಮ ಸಣ್ಣ ಪುಟ್ಟ ಮಸಲ್ಸ್ ಆಲ್ರೆಡಿ 50-60% ಟ್ರೈನ್ ಆಗಿರ್ತಾವೆ. ನೀವು ಲಾಸ್ಟಿಗೆ ಐಸೋಲೇಷನ್ ಮೂಮೆಂಟ್ದಾಗ ಅವು ಸ್ವಲ್ಪ ಎಕ್ಸಸೈಸ್ ಮಾಡೋದ್ರಿಂದ 100% ಟ್ರೈನ್ ಆಗ್ತಾವೆ. ನಿಮ್ಮ ವರ್ಕೌಟ್ ಸೆಷನ್ಸ್ ಒಳಗೆ ನಿಮ್ಮ ಕಂಪೌಂಡ್ ಎಕ್ಸಸೈಸ್ ಮೊದಲು ಮಾಡ್ಬೋದು. ಅದಕ್ಕೆ ಮೊದಲು ವಾರ್ಮಪ್ ಮಾಡಿ, ಮಿನಿಮಮ್ 5-10 ನಿಮಿಷ ವಾರ್ಮಪ್ ಮಾಡಲೇಬೇಕು. ಇದು ನಮಗೆ ಇಂಜುರಿ ಆಗೋದ್ರಿಂದ ಕಾಪಾಡ್ತೈತಿ. ಮತ್ತು ವಾರ್ಮಪ್ ಮಾಡೋದ್ರಿಂದ ಏನೈತಿ, ನಮ್ದು ಕಂಪೌಂಡ್ ಎಕ್ಸಸೈಸ್ ಪರ್ಫೆಕ್ಟ್ಲಿ ನಾವು ಪರ್ಫಾರ್ಮ್ ಮಾಡ್ಬೋದು. ಮತ್ತು ವಾರ್ಮಪ್ ಅಂದ್ರೆ 5-10 ನಿಮಿಷ ನಾವು ನಮ್ಮ ಬಾಡಿನ ಎಕ್ಸಸೈಜಿಗೆ ರೆಡಿ ಮಾಡೋದು ಅಷ್ಟೇ. ನಾವು ವಾರ್ಮಪ್ದಾಗೆ ಒಂದು ಯಾವ್ದಾರು ಎಕ್ಸಸೈಸ್ ಮಾಡಿ ಎಕ್ಸಾಸ್ಟ್ ಆಗೋದಲ್ಲ, ಅದು ಮತ್ತು ನಮ್ಮ ಎಕ್ಸಸೈಜ್ಗೆ ಅಡೆತಡೆ ಆಗ್ತೈತಿ.
ಇನ್ನೊಂದು ಕಾಮನ್ ಕ್ವಶನ್ ಏನು, ಸೆಟ್ಸ್ ಎಷ್ಟು ಹೊಡಿಬೇಕು, ರೆಪ್ಸ್ ಎಷ್ಟು ಹೊಡಿಬೇಕು. ಈಗ ನೀವು ಬಿಗಿನರ್ ಇದ್ರಿ ಅಂದ್ರೆ ನೀವು ಐಸೋಲೇಷನ್ ಮೂಮೆಂಟ್ಸ್ ಮಾಡಕ್ಕೆ ಹೋಗ್ಬೇಡ್ರಿ, ಕಂಪೌಂಡ್ ಮೂಮೆಂಟ್ಸ್ ಅಷ್ಟೇ ಮಾಡಿರಿ, ಮತ್ತು ಎರಡೆರಡು ಸೆಟ್ ಅಷ್ಟೇ ಹೊಡಿರಿ, ಬಿಗಿನರ್ಗೆ ಅಷ್ಟೇ ಸಾಕಾಗುತ್ತೆ. ಈಗ ನೀವು ಇಂಟರ್ಮೀಡಿಯೇಟ್ ಇದ್ರಿ ಅವಾಗ ನೀವು ಕಂಪೌಂಡ್ ಎಕ್ಸಸೈಜ್ 3 ಸೆಟ್ ಹೊಡಿಬೋದು, ಐಸೋಲೇಷನ್ ಮೂಮೆಂಟ್ಸ್ ಎರಡೆರಡು ಸೆಟ್ ಸಾಕು. ಮತ್ತು ರೆಪ್ಟೇಷನ್ ಎಷ್ಟು ಹೊಡಿಬೇಕು, ರೆಪ್ಟೇಷನ್ ಕಂಪೌಂಡ್ ಮೂಮೆಂಟ್ 6 to 8 reps ಒಳಗೆ ಅಥವಾ 6 to 12 reps ಒಳಗೆ ಅಷ್ಟೇ ಇಡ್ಬೇಕು. ಐಸೋಲೇಷನ್ ಮೂಮೆಂಟ್ ಬೇಕಾದ್ರೆ ನಾವು 10 to 20 reps ಒಳಗೆ ಇಡ್ಬೋದು. ಆ್ಯಕ್ಚುಲಿ ರೆಪ್ಟೇಷನ್ಸ್ ಇಷ್ಟೇ ಹೊಡಿಬೇಕು ಅಷ್ಟೇ ಹೊಡಿಬೇಕು ಅಂತೇಳಿ ಎಕ್ಸಾಕ್ಟ್ ರೂಲ್ ಇಲ್ಲ. ಈಗ ನೀವು ಎಂಡ್ಯೂರೆನ್ಸ್ ಬೇಸ್ ಟ್ರೈನಿಂಗ್ ಮಾಡತ್ತಿರ ಅಂದ್ರಕೋರಿ ಅವಾಗ ವೇಟ್ ಕಡಿಮೆ ಮಾಡಿ ರೆಪ್ಟೇಷನ್ಸ್ ಹೆಚ್ಚಿಗೆ ಹೊಡಿಬೇಕು. ನೀವು ಸ್ಟ್ರೆಂತ್ ಬೇಸ್ ಟ್ರೈನಿಂಗ್ ಮಾಡತ್ತಿದ್ರ ಅಂದ್ರೆ ನೀವು ವೇಟ್ ಹೆಚ್ಚಿಗೆ ಮಾಡಿ ರೆಪ್ಟೇಷನ್ ಕಡಿಮೆ ಮಾಡ್ಬೋದು. ನಾವು ಸೇಮ್ ಎಕ್ಸಸೈಜ್, ಸೇಮ್ ವೇಟ್, ಸೇಮ್ ರೆಪ್ಟೇಷನ್ಸ್ ಮತ್ತು ಸೇಮ್ ಸೆಟ್ಸ್ ಭಾಳ ದಿನ ಮಾಡೋದ್ರಿಂದ ನಮ್ದು ಮಸಲ್ ಬಿಲ್ಡ್ ಆಗಂಗಿಲ್ಲ. ಯಾಕಂದ್ರೆ ಮಸಲ್ ಬಿಲ್ಡಿಂಗ್ ನಮಗೆ ಮೇನ್ ರಿಕ್ವೈರ್ಮೆಂಟ್ ಇರೋದು ಪ್ರೋಗ್ರೆಸಿವ್ ಓವರ್ಲೋಡ್. ಪ್ರೋಗ್ರೆಸಿವ್ ಓವರ್ಲೋಡ್ ಕೊಡ್ಬೇಕಂದ್ರೆ ನಾವು ಅವಾಗ ನಮ್ದು ಎಕ್ಸಸೈಜ್ ಪ್ಯಾಟರ್ನ್ ಚೇಂಜ್ ಮಾಡಬೇಕಾಗ್ತದೆ. ಎಕ್ಸಸೈಜ್ ಪ್ಯಾಟರ್ನ್ ಚೇಂಜ್ ಮಾಡೋದಂದ್ರೂ ನಾವು ಪ್ರತಿ ವಾರ ಬೇರೆ ಬೇರೆ ಎಕ್ಸಸೈಜ್ ಮಾಡೋದಲ್ಲ. ಅದೇ ಎಕ್ಸಸೈಜ್ ಒಳಗೆ ನಾವು ವೇಟ್ ಇನ್ಕ್ರೀಸ್ ಮಾಡ್ಬೋದು, ರೆಪ್ಟೇಷನ್ಸ್ ಹೆಚ್ಚಿಗೆ ಮಾಡ್ಬೋದು, ಮತ್ತು ಟೆಕ್ನಿಕ್ನು ಇಂಪ್ರೂವ್ ಮಾಡ್ಬೋದು, ಮತ್ತು ಸೆಟ್ಸ್ ಇಂಪ್ರೂವ್ ಮಾಡಿನೂ ನಾವು ಪ್ರೋಗ್ರೆಸಿವ್ ಓವರ್ಲೋಡ್ ಕೊಡ್ಬೋದು. ಇನ್ನೊಂದು ಪಾಯಿಂಟ್ ಏನು, ನೀವು ಬಿಗಿನರ್ ಇದ್ರೆ ನೀವು ಎಲ್ಲ ಸೆಟ್ ಫೇಲ್ಯೂರ್ ಹೋಗ್ಬೇಕಂತೇಳಿ ಏನು ರೂಲ್ಸ್ ಇಲ್ಲ. ನೀವು ಪ್ರತಿ ಸೆಟ್ ಒಳಗೆ 1-2 ರೆಪ್ಟೇಷನ್ ನೀವು ಉಳಿಸ್ಕೊಂಡು ನೀವು ಟೆಕ್ನಿಕ್ ಇಂಪ್ರೂವ್ ಮಾಡ್ಕೋಬೇಕು. ಅದು ನಿಮಗೆ ಭಾಳ ಬೆನಿಫಿಷಿಯಲ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೆಟ್ಸ್ ನಡು ರೆಸ್ಟ್ ಪೀರಿಯಡ್ ಎಷ್ಟು ಇಡಬೇಕು. ಜನರಲಿ ಕಂಪೌಂಡ್ ಮೂಮೆಂಟ್ಸ್ಗೆ ಮಿನಿಮಮ್ 2 to 3 minutes ರೆಸ್ಟ್ ಪೀರಿಯಡ್ ಬೇಕಾಗುತ್ತೆ, ಮತ್ತು ಐಸೋಲೇಷನ್ ಮೂಮೆಂಟ್ಗೆ 1 to 2 minutes ರೆಸ್ಟ್ ಪೀರಿಯಡ್ ಸಾಕಾಗುತ್ತೆ. ಆದರೆ ಇದು ಎಕ್ಸಾಕ್ಟ್ ರೂಲ್ ಇಲ್ಲ. ಯಾಕಂದ್ರೆ ಕೆಲವೊಂದು ಕಂಪೌಂಡ್ ಮೂಮೆಂಟ್ಸ್ 3 ನಿಮಿಷಕ್ಕಿಂತ ಹೆಚ್ಚು ರೆಸ್ಟ್ ಪೀರಿಯಡ್ ಡಿಮಾಂಡ್ ಮಾಡ್ಬೋದು. ಲೈಕ್ ಸ್ಕ್ವಾಟ್, ಡೆಡ್ ಲಿಫ್ಟ್, ಇವಕ್ಕೆ ರೆಸ್ಟ್ ಪೀರಿಯಡ್ ಹೆಚ್ಚಬೇಕಾಗುತ್ತೆ. ಮತ್ತು ಕೆಲವೊಂದು ಐಸೋಲೇಷನ್ ಮೂಮೆಂಟ್ಗೆ ರೆಸ್ಟ್ ಪೀರಿಯಡ್ 1 ನಿಮಿಷಕ್ಕಿಂತ ಕಡಿಮೆನೂ ಸಾಕಾಗ್ಬೋದು. ಲೈಕ್ ಸೈಡ್ ಡೆಲ್ಸ್ ಇವೆಲ್ಲ ಏನದಾವು ಸ್ಮಾಲರ್ ಮಸಲ್ ಆಗೋದ್ರಿಂದ ಜಲ್ದಿ ಕ್ವಿಕ್ ರೆಡಿ ಆಗ್ತಾವೆ. ನೀವು ಬಿಸ್ನೆಸ್ ಪರ್ಸನ್ ಇದ್ರಿ ಅಥವಾ ವರ್ಕಿಂಗ್ ಪ್ರೊಫೆಷ್ನಲ್ ಇದ್ರಿ, ನಿಮಗೆ ದಿನ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡೋಕ್ಕಾಗಲ್ಲ. ಅವಾಗ ನಿಮಗೆ 3 day ಫುಲ್ ಬಾಡಿ ವರ್ಕೌಟ್ ಭಾಳ ಬೆನಿಫಿಷಿಯಲ್ ಆಗ್ತೈತಿ. ಅಂದ್ರೆ ನೀವು ಕಮ್ಮಿ ಟೈಮ್ನಾಗ ಫುಲ್ ಬೆನಿಫಿಟ್ಸ್ ತೊಗೋಬೋದು. ಅಂಥವ್ರಿಗೆ ಇನ್ನೊಂದು ಬೋನಸ್ ಪಾಯಿಂಟ್ ಏನಂದ್ರೆ, ನಿಮ್ಮ ವರ್ಕೌಟ್ ಪ್ರೋಗ್ರಾಮ್ ಒಳಗೆ ಸೂಪರ್ ಸೆಟ್ಸ್ ಆ್ಯಡ್ ಮಾಡ್ತೀವಿ. ಸೂಪರ್ ಸೆಟ್ಸ್ ಆ್ಯಡ್ ಮಾಡೋದ್ರಿಂದ ನೀವು ಇನ್ನೂ ಕಮ್ಮಿ ಟೈಮ್ನ ಒಳಗೆ ಫುಲ್ ಬೆನಿಫಿಟ್ಸ್ ತೊಗೋಬೋದು. ಸೂಪರ್ ಸೆಟ್ ಪರ್ಫಾರ್ಮ್ ಮಾಡುವಾಗ ಒಂದು ರೂಲ್ ತೆರೆಗಿಟ್ಕೊರಿ, ನಾವು ಕಂಪೌಂಡ್ ಮೂಮೆಂಟ್ಸ್ ಸೂಪರ್ ಸೆಟ್ ಆಗಿ ಟ್ರೈನ್ ಮಾಡಬಾರ್ದು. ಐಸೋಲೇಷನ್ ಮೂಮೆಂಟ್ ಅಷ್ಟೇ ಸೂಪರ್ ಸೆಟ್ಟಾಗಿ ಟ್ರೈನ್ ಮಾಡಬೇಕು. ಯಾವಪ್ಪ ಅವು ಐಸೋಲೇಷನ್ ಮೂಮೆಂಟ್ಸ್ ಅಂದ್ರೆ, ನಾವು ಬೈಸೆಪ್ ಟ್ರೈಸೆಪ್ ಎರಡು ಸೂಪರ್ ಸೆಟ್ಟಾಗಿ ಟ್ರೈನ್ ಮಾಡ್ಬೋದು, ಮತ್ತು ರಿಯರ್ ಡೆಲ್ಸ್ ಸೈಡ್ ಡೆಲ್ಸ್ನು ಸೂಪರ್ ಸೆಟ್ಟಾಗಿ ಟ್ರೈನ್ ಮಾಡ್ಬೋದು, ಮತ್ತು ಕಾಪ್ಸ್ ಮತ್ತು ಕೋರ್ನು ಸೂಪರ್ ಸೆಟ್ಟಾಗಿ ಟ್ರೈನ್ ಮಾಡ್ಬೋದು. ಹಿಂಗೆ ಮಾಡೋದ್ರಿಂದ ಏನಾಗ್ತೈತಿ, ನಮಗೆ ಕಮ್ಮಿ ಟೈಮ್ನೊಳಗೆ ಸೇಮ್ ಬೆನಿಫಿಟ್ಸ್ ಇರ್ತಾವೆ. ಇವೆಲ್ಲ ಥಿಂಗ್ಸ್ ಕನ್ಸಿಡರ್ ಮಾಡಿ ನಾವು ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ತಯಾರು ಮಾಡೀನಿ. ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೋರಿ ಅಥವಾ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಇರ್ತೈತಿ, PDF ಡೌನ್ಲೋಡ್ ಮಾಡ್ಕೋರಿ. ಆದರೆ ಒಂದು ರೂಲ್ ಏನು ತಲೆಗೆ ಇಟ್ಕೋರಿ, ಇದು ಎಕ್ಸಸೈಜ್ ಏನು ನಿಮ್ಗೆ ಹೇಳೀನಿ ಇವು ಎಕ್ಸಾಕ್ಟ್ ರೂಲ್ ಅಲ್ಲ. ಇದ್ರ ಬದಲಿ ನೀವು ಯಾವುದಾದ್ರು ಸಬ್ಸ್ಟಿಟ್ಯೂಟ್ ಎಕ್ಸಸೈಜ್ ಇದ್ರೆ ಅದನ್ನು ಪರ್ಫಾರ್ಮ್ ಮಾಡ್ಬೋದು. ನಿಮ್ಮ ಜಿಮ್ನಾಗ ಯಾವ್ಯಾವ ಎಕ್ವಿಪ್ಮೆಂಟ್ಸ್ ನಿಮಗೆ ಅವೈಲೇಬಲ್ ಅದಾವೆ ಮತ್ತು ನೀವು ಯಾವ ಎಕ್ಸಸೈಜ್ ಮಾಡೋಕೆ ಕಂಫರ್ಟೇಬಲ್ ಅದಿರಿ ಅವು ಅಷ್ಟೇ ಎಕ್ಸಸೈಜ್ ನೀವು ಚೂಸ್ ಮಾಡಿರಿ. ನಾ ಹೇಳಿನಂತೇಳಿ ಅವೇ ಎಕ್ಸಸೈಜ್ ಚೂಸ್ ಮಾಡೋದು ಸರಿ ಅಲ್ಲ. ಮತ್ತು ಸ್ವಲ್ಪ ದಿನ ಆದಮೇಲೆ ಎಕ್ಸಸೈಜ್ ವೇಟ್, ರೆಪ್ಟೇಷನ್ಸ್, ಸೆಟ್ಸ್ ಇವು ಸ್ವಲ್ಪ ವೇರಿ ಮಾಡ್ಕೋತಿರಲಿ. ಅವಾಗಷ್ಟೇ ನಮ್ಮ ಬಾಡಿಗೆ ಪ್ರೋಗ್ರೆಸ್ ಓವರ್ಲೋಡ್ ಸಿಗೋದು, ಅವಾಗಷ್ಟೇ ನಮ್ಮದು ಬಾಡಿ ಬಿಲ್ಡ್ ಆಗೋದು. ಈಗ ನೆಕ್ಸ್ಟ್ ಫ್ಯಾಟ್ ಲಾಸ್ ಮಾಡೋಕ್ಕೆ 3 day ಫುಲ್ ಬಾಡಿ ವರ್ಕೌಟ್ ಹೆಂಗೆ ಮಾಡೋದು ನೋಡಿರಿ. ನಾ ಏನು ಹೇಳ್ತೀನಿ, ಯಾವುದೇ ವರ್ಕೌಟ್ ಪ್ರೋಗ್ರಾಮ್ ತೋರಿ, ಯಾವುದೇ ಎಕ್ಸಸೈಜ್ ತೋರಿ, ಅದು ನಿಮ್ಮ ಫ್ಯಾಟ್ ಲಾಸಿಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡೋಂಗಿಲ್ಲ. ಫ್ಯಾಟ್ ಲಾಸಿಗೆ ಮೇನ್ ಅವಶ್ಯಕತೆ ಇರೋದು ಕ್ಯಾಲರಿ ಡೆಫಿಸಿಟ್. ನೀವು ಕ್ಯಾಲರಿ ಡೆಫಿಸಿಟ್ದಾಗಿದ್ದ ಇನಫ್ ಸ್ಲಿಪ್ ತೊಗೋತಿದ್ರೆ ಅಷ್ಟು ಫ್ಯಾಟ್ ಲಾಸ್ ಆಕೈತಿ. ನೀವು ಯಾವುದೇ ವರ್ಕೌಟ್ ಪ್ರೋಗ್ರಾಮ್ ಅಥವಾ ಮ್ಯಾಜಿಕಲ್ ಎಕ್ಸಸೈಜ್ ಹುಡುಕಾಡ್ಕೊತ ಹೋದ್ರೆ ನಿಮಗೆ ಫ್ಯಾಟ್ ಲಾಸ್ ಆಗಂಗಿಲ್ಲ. ಫ್ಯಾಟ್ ಲಾಸ್ ಆಗೋದು ಕ್ಯಾಲರಿ ಡೆಫಿಸಿಟ್ ಅಷ್ಟೇ. ವರ್ಕೌಟ್ ಮುಗಿದ್ಮೇಲೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಮಾಡ್ಬೇಕಂದ್ರೆ ಸ್ಟ್ರೆಚಿಂಗ್. ಈಗ ನಾವು ಕೆಲವೊಬ್ಬರು ಜಿಮ್ ಒಳಗೆ ಹೋಗೋರು ನೋಡೀವಿ, ಅವ್ರದ್ದು ಕೈಯ ಬ್ಯಾಕ್ ಹಿಂಗೆ ಸ್ಟಿಫ್ ಆಗಿಬಿಟ್ಟಿರ್ತಾವೆ. ಅವ್ರು ಆ್ಯಕ್ಚುಲಿ ಸ್ಟೈಲ್ ಹೊಡಿಬೇಕಂತೇಳಿ ಹಂಗೆ ಸ್ಟಿಫ್ ಆಗಿರಂಗಿಲ್ಲ, ಅವ್ರದ್ದು ಫ್ಲೆಕ್ಸಿಬಿಲಿಟಿ ಕಡಿಮೆ ಇರ್ತೈತಿ. ನಾವು ಫ್ಲೆಕ್ಸಿಬಿಲಿಟಿ ಹೆಚ್ಚು ಮಾಡೋಕೆ ವರ್ಕೌಟ್ ಮುಗಿದ್ಮೇಲೆ ಪ್ರಾಪರ್ ಸ್ಟ್ರೆಚಿಂಗ್ ಮಾಡೋದು ಭಾಳ ಅವಶ್ಯಕತೆ ಐತಿ. ಇದು ನಮಗೆ ಪ್ರಾಪರ್ ಬ್ಲಡ್ ಫ್ಲೋಗೂ ಹೆಲ್ಪ್ ಮಾಡ್ತೈತಿ. ಬಿಗಿನರ್ಸ್ ಇವು 5 ಮಿಸ್ಟೇಕ್ ಮಾಡೋದು ಕಾಮನ್. ನಾನು ನನ್ನ ಬಿಗಿನಿಂಗ್ ಒಳಗೆ ಇವೇ ಮಿಸ್ಟೇಕ್ಸ್ ಮಾಡೀನಿ. ಯಾವ್ಯಾವ ಅಂದ್ರೆ ಎಕ್ಸೆಸಿವ್ ಎಕ್ಸಸೈಸ್ ಮಾಡೋದು, 2 ತಾಸು 3 ತಾಸು ಜಿಮ್ ವರ್ಕೌಟ್ ಮಾಡೋದು. ಇನ್ನೊಂದು ಎಲ್ಲ ಸೆಟ್ಸ್ನೂ ಫೇಲ್ಯೂರ್ ತನಕ ಹೋಗೋದು.
ಮತ್ತು ರ್ಯಾಂಡಮ್ಲಿ ವರ್ಕೌಟ್ಸ್ ಚೇಂಜ್ ಮಾಡೋದು, ಪ್ರತಿ ವಾರ ಬೇರೆ ಬೇರೆ ಎಕ್ಸಸೈಸ್ ಮಾಡೋದು, ಮತ್ತು ಲೆಗ್ ವರ್ಕೌಟ್ ಮಾಡೋಂಗಿಲ್ಲ. ಮತ್ತು ಲಾಸ್ಟ್ ಪಾಯಿಂಟ್ ಅಥವಾ ಲಾಸ್ಟ್ ಮಿಸ್ಟೇಕ್ ಏನಂದ್ರೆ, ಮೇನ್ ಮಿಸ್ಟೇಕ್ ನಮ್ಮದು ಡಯಟ್ ಮತ್ತು ರಿಕವರಿ ನೆಗ್ಲೆಕ್ಟ್ ಮಾಡೋದು. ಇವು 5 ಮಿಸ್ಟೇಕ್ಸ್ ನಾವು ಬಿಗಿನಿಂಗ್ದಾಗ ಕಾಮನ್ಲಿ ಮಾಡತ್ತೀವಿ. ಇವೆಲ್ಲ ಮಿಸ್ಟೇಕ್ಸ್ ನಾವು ಸ್ಟಾರ್ಟಿಂಗ್ ಒಳಗೆ ಎಷ್ಟು ಅವಾಯ್ಡ್ ಮಾಡ್ತೀವಿ, ನಮ್ಮದು ಮಸಲ್ ಬಿಲ್ಡಿಂಗ್ ಅಷ್ಟು ಸ್ಪೀಡ್ ಆಗ್ತದೆ. 3 ಡೇ ಫುಲ್ ಬಾಡಿ ವರ್ಕೌಟ್ ಲಾಸ್ಟಿಗೆ ಒಂದು ಸಲ ಸಮರೈಸ್ ಮಾಡ್ಕೊಂಡ್ಬಿಡೋದು. ನಾವು ಫ್ಯಾಟ್ ಲಾಸ್ ಮಾಡೋಕ್ಕಾಗಲಿ ಮಸಲ್ ಬಿಲ್ಡಿಂಗ್ ಮಾಡೋಕ್ಕಾಗಲಿ ದಿನ ಜಿಮ್ಮಿಗೆ ಹೋಗೋದು ಅವಶ್ಯಕತೆ ಇಲ್ಲ. ವಾರದಾಗ 3 ದಿನ ಫುಲ್ ಬಾಡಿ ವರ್ಕೌಟ್ ಮಾಡೋದ್ರಿಂದ ನಾವು ಫುಲ್ ಬಾಡಿ ಟ್ರೈನಿಂಗ್ ಮಾಡ್ಬೋದು, ಫ್ಯಾಟ್ ಲಾಸ್ ಮಾಡ್ಬೋದು, ಮಸಲ್ ಬಿಲ್ಡ್ ಮಾಡ್ಬೋದು. ಈಗ ಫುಲ್ ಬಾಡಿ ವರ್ಕೌಟ್ ಹೆಂಗೆ ಮಾಡೋದು ಅಂದ್ರೆ 4 ಬೇಸಿಕ್ ಮೂಮೆಂಟ್ಸ್ ಅವು. 4 ಬೇಸಿಕ್ ಮೂಮೆಂಟ್ಸ್ ನಾವು ಪರ್ಫಾರ್ಮ್ ಮಾಡೋದ್ರಿಂದ ನಮ್ಮ ಫುಲ್ ಬಾಡಿ ಟ್ರೈನ್ ಮಾಡ್ಬೋದು. ಯಾವ 4 ಬೇಸಿಕ್ ಮೂಮೆಂಟ್ಸ್ ಅಂದ್ರೆ ಪುಷ್, ಫುಲ್, ಸ್ಕ್ವಾಟ್ ಮತ್ತು ಹಿಪ್ ಹಿಂಜ್. ಮತ್ತು ಕೆಲವೊಂದು ಅಸೆಸರಿ ಅಥವಾ ಐಸೋಲೇಷನ್ ಮೂಮೆಂಟ್ ಮಾಡೋದ್ರಿಂದ ಕೆಲವೊಂದು ಮಿಸ್ಔಟ್ ಮಸಲ್ಸ್ನೂ ನಾವು ಟ್ರೈನ್ ಮಾಡಿಬಿಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ, ಏನಾರೇ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡ್ಬೇಕು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ.